ಹಾಸನದ ಬೇಲೂರು ತಾಲೂಕು ನಂದಗೊಂಡನಹಳ್ಳಿಯಲ್ಲಿ ಮರಗಳನ್ನು ಕಡಿದಂತಹ ಪ್ರಕರಣ ಈಗ ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡಿತ್ತು. ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ಈ ಮರಗಳನ್ನು ಕಡಿದಿದ್ದಾರೆ ಅಂತಕ್ಕಂಥ ಆರೋಪ ಮಾಡಲಾಗಿತ್ತು. FIR ಆಗಿತ್ತು, ಅವ್ರ ಹೆಸರು ಅದರಲ್ಲಿ ಇರಲಿಲ್ಲ. ಕೊನೆಗೂ ಅವ್ರನ್ನ ಬಂಧನ ಮಾಡಲಾಗಿತ್ತು. ನಿನ್ನೆ ಇಡೀ ದಿನ ಹೈಡ್ರಾಮಾ ನಡೀತು. ಇದೆಲ್ಲ ಆದ ನಂತರ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಯಾವುದೇ ಷರತ್ತುಗಳು ಕೂಡ ಇಲ್ಲದೆ ನ್ಯಾಯಾಧೀಶರು ವಿಕ್ರಮ್ ಸಿಂಹ ಅವರಿಗೆ ಈಗ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಇದು ರಾಜಕೀಯ ದ್ವೇಷ, ರಾಜಕೀಯ ವೈಷಮ್ಯ, ರಾಜಕೀಯ ಪಿತೂರಿ ಪ್ರಕರಣ ನಡೆದಂತಹ ಘಟನೆ ಅಂತ ಅನ್ನಿಸ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ಮೊದಲಿಗೆ ನೋಡೋಣ. ವಿಕ್ರಮ್ ಸಿಂಹಗೆ ಜಾಮೀನು ಮಂಜೂರು. ಪ್ರಕರಣದ ಹಿಂದೆ ರಾಜಕೀಯ ಷಡ್ಯಂತ್ರ ಆರೋಪ. ಅಧಿಕಾರಿಗಳ ಅಮಾನತು ಕೇವಲ ಕಣ್ಣೊರೆಸುವ ತಂತ್ರಾನ. ಡಿಸೆಂಬರ್ 16ರಂದು ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 16/2 ಜಾಗದ ಜೊತೆಗೆ ಸರ್ಕಾರಿ ಗೋಮಾಳ ಸೇರಿ 12 ಎಕರೆ ಪ್ರದೇಶದಲ್ಲಿ ಸುಮಾರು ಮರಗಳನ್ನು ಕಡಿದು ಹಾಕಲಾಗಿತ್ತು. ಜಮೀನಿನ ಮಾಲೀಕರಾದ ಜಯಮ್ಮ ಅವರ 3 ಎಕರೆ 10 ಗುಂಟೆ ಜಾಗವನ್ನ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಶುಂಠಿ ಬೆಳೆಯೋಕೆ ಜನವರಿ 24, 2024ರ ಚಾಲ್ತಿಗೆ ಬರುವಂತೆ ಡಿಸೆಂಬರ್ 11ನೇ ತಾರೀಕು ಅಗ್ರಿಮೆಂಟ್ ಮಾಡಿಕೊಂಡಿದ್ರು. ಆದರೆ ಡಿಸೆಂಬರ್ 16ನೇ ತಾರೀಕು ಮರಗಳ ಮಾರಣ ಹೋಮ ನಡೆದಿತ್ತು. ಇದಾದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಜಮೀನಿನ ಮಾಲೀಕರಾದ ಜಯಮ್ಮ ಹಾಗೂ ಅವರ ಪುತ್ರ ರಾಕೇಶ್ ಶೆಟ್ಟಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ರು. ಪ್ರಕರಣ ಸರ್ಕಾರದ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದ ಹಾಗೆ ತಹಸೀಲ್ದಾರ್ ವರದಿ ಆಧರಿಸಿ DFO, ACF, RFO, DRFO ಹಾಗೂ ಓರ್ವ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಅಮಾನತು ಮಾಡಲಾಯಿತು. ಆದರೆ ಇಡೀ ಪ್ರಕರಣದಲ್ಲಿ ವಿಕ್ರಮ್ ಸಿಂಹ ವಿರುದ್ಧ ಪ್ರಕರಣ ದಾಖಲಾಗಿರಲಿಲ್ಲ. ಇದಕ್ಕೆ ನನ್ನ ಅಣ್ಣ ಪ್ರತಾಪ್ ಸಿಂಹ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದಾದ ಬಳಿಕ ಸಂಸದ ಪ್ರತಾಪ್ ಸಿಂಹ ಮುಖ್ಯಮಂತ್ರಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಿಎಂ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ನನ್ನನ್ನ ಮುಗಿಸೋಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲಾ ಶ್ರಮ ಪಡ್ತಾರೆ, ಯಾರನ್ನ ಬೇಕಾದ್ರೂ ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ಸಿದ್ದರಾಮಯ್ಯನವರಿಂದ ನಿಜವಾಗ್ಲೂ ಕಲಿಬೇಕು. ನಿಮ್ಮಂಥ ತಂದೆ ಎಲ್ರಿಗೂ ಸಿಗಲ್ಲ ಸರ್. ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್. ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ. ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್. ಮಗನ ಭವಿಷ್ಯಕ್ಕೋಸ್ಕರ ಮಗನನ್ನು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ ಅದಕ್ಕೆ ಪ್ರತಾಪ್ ಸಿಂಹ ಅಡ್ಡಿಯಾಗಿದ್ದಾನೆ, ಅವ್ನ ಕುಟುಂಬನೇ ಮುಗಿಸೋಣ ಅಂತ ಹೇಳ್ಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ. ಇಂಥ ತಂದೆ ಎಲ್ಲರಿಗೂ ಸಿಗಲ್ಲ. ಇದಕ್ಕೆ ಪುಷ್ಟಿ ಕೊಡುವಂತೆ ಅಮಾನತಾಗಿದ್ದ ACF ಪ್ರಭು ಬಿರಾದರ್, RFO ವಿನಯ್ ಕುಮಾರ್ ವಿಕ್ರಮ್ ಸಿಂಹ ಅವರನ್ನ ಬಂಧಿಸಿದ್ದು ಅಚ್ಚರಿಗೆ ಕಾರಣ ಆಗಿತ್ತು. ಆದರೆ ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಜಾರಿ ಮಾಡದೆ ಸರ್ಕಾರ ಕಣ್ಣುಳಿಸುವ ತಂತ್ರವನ್ನ ಮಾಡ್ತಾ ಎಂಬ ಅನುಮಾನ ಮೂಡಿದೆ. ಇದರ ಜೊತೆಗೆ ವಿಕ್ರಮ್ ಸಿಂಹ ವಿರುದ್ಧ ದಾಖಲಾಗಿದ್ದ ಕೇಸ್ಗಳು ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ. ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ. ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಒಟ್ಟಲ್ಲಿ ಶುಂಠಿ ಬೆಳೆಯೋಕೆ ಜಮೀನು ಅಗ್ರಿಮೆಂಟ್ ಮಾಡಿಕೊಂಡಿದ್ದೆ ಸಂಸದ ಪ್ರತಾಪ್ ಸಿಂಹ ವಿಕ್ರಮ್ ಸಿಂಹ ಅವರಿಗೆ ಮುಳುವಾಗಿದೆ. FIR ಮಾಡದೆ ಹಾಗೂ ಅಮಾನತಾದ ಅಧಿಕಾರಿಗಳೇ ಬಂಧನ ಮಾಡಿರೋದ್ರ ಹಿಂದೆ ರಾಜಕೀಯ ಷಡ್ಯಂತ್ರ, ಕಾಣದ ಕೈಗಳ ಪ್ರಭಾವ ಇದೇನಿಲಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ನಡೆಯುವ ಪ್ರಕರಣದ ತನಿಖೆಯಿಂದ ನಿಜಾಂಶ ಹೊರಬೀಳಬೇಕಾಗಿದೆ. ಶಶಿಧರ್, BC ಪಬ್ಲಿಕ್ TV, ಹಾಸನ. ನೋಡಿ, ಈ ಇಡೀ ಪ್ರಕರಣದಲ್ಲಿ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಆ ಮರ ಕಡಿದಿರುವ ಜಾಗಕ್ಕೂ ವಿಕ್ರಮ್ ಸಿಂಹ ಅವ್ರಿಗೂ ಸಂಬಂಧ ಇಲ್ಲ. ಆ ಜಾಗದ ಮಾಲೀಕರು ಕೂಡ ಅವರಲ್ಲ. ಇವರು ಆ ಜಾಗವನ್ನು ಗುತ್ತಿಗೆಗೆ ತಗೊಂಡಿದ್ದಾರೆ. ನಮ್ಮ ಕಡೆ ಎಲ್ಲ ಅದನ್ನು ಲೀಸಿಗೆ ತಗೊಳ್ತಾರೆ, ಅಥವಾ 1 ವರ್ಷ 2 ವರ್ಷ 3 ವರ್ಷ ಓನರ್ಗೆ ಒಂದಷ್ಟು ದುಡ್ಡನ್ನು ಕೊಟ್ಟುಬಿಟ್ಟು, ನೋಡಪ್ಪ ನಿನ್ನ ಜಮೀನೇನಿದೆ ಆ ಜಮೀನನ್ನು ನನಗೆ ಬಿಟ್ಕೊಡು, 1 ವರ್ಷಕ್ಕೋ 2 ವರ್ಷಕ್ಕೋ 10 ವರ್ಷಕ್ಕೋ ನಿನಗೆ ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಬಿಡ್ತೀನಿ, ಅಥವಾ ಟೋಟಲ್ ಇಷ್ಟು ದುಡ್ಡು ಕೊಟ್ಬಿಡ್ತೀನಿ ಅಂತ ಅಗ್ರಿಮೆಂಟಿಗೆ ತಗೋತಾರೆ. ಜಮೀನು ಇಲ್ಲದೆ ಇದ್ದವ್ರು ಹಾಗೆ ಮಾಡೋದು. ಅವ್ರಿಗೆ ದುಡ್ಡು ಕೊಟ್ಟು ಇವ್ರಿಗೆ ಏನು ಬೇಕೋ ಅದನ್ನು ಬೆಳ್ಕೋತಾರೆ. ಇಲ್ಲಿ ವಿಕ್ರಮ್ ಸಿಂಹ ಮಾಡಿರೋದು ಶುಂಠಿ ಬೆಳೆತಾಯ ಮಾಡ್ತೀನಿ, ಶುಂಠಿ ಬೇಸಾಯ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಆದರೆ ಅಗ್ರಿಮೆಂಟ್ ಶುರುವಾಗೋದು ಯಾವಾಗ ಇಂದ 2024, ಅಂದರೆ ಈ ವರ್ಷ ಜನವರಿ 24ನೇ ತಾರೀಕಿಂದ. ಈ ವರ್ಷ 24ನೇ ತಾರೀಕಿಂದ. ಸೊ 24ನೇ ತಾರೀಕು ಅಂದರೆ 23ನೇ ತಾರೀಕು ತನಕ ನಿನಗೆ ಆ ಜಮೀನಿನ ಮೇಲೆ ಯಾವುದೇ ಅಧಿಕಾರ ಇರಲ್ಲ. ಆ ಜಮೀನಿನ ಮೂಲ ಮಾಲೀಕರಾದಂತಹ ಜಯಮ್ಮ ಅಂತಕ್ಕಂಥವ್ರು ಮತ್ತೊಬ್ಬರು A1 A2 ಇಬ್ಬರು ಆರೋಪಿಗಳೇನಿದ್ದಾರೆ ಅವರು ಈಗ ಜಮೀನಿನ ಮಾಲೀಕರು. ಅವರೇ ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಅಗ್ರಿಮೆಂಟ್ ಶುರುವಾಗದೆ 24ನೇ ತಾರೀಕು ಅಂದಮೇಲೆ ನೀವು 16ನೇ ತಾರೀಕು ಮರ ಕಡಿದ್ರೆ ಅದಕ್ಕೆ ವಿಕ್ರಮ್ ಸಿಂಹ ಹೆಂಗೆ ಜವಾಬ್ದಾರರಾಗ್ತಾರೆ? ಇದನ್ನೇ ಪ್ರತಾಪ್ ಸಿಂಹ ಕೇಳಿದ್ದು ಕೂಡ.
ಅವ್ರ ಹೆಸರಿನಲ್ಲಿ ಜಮೀನಿಲ್ಲ, ಅಗ್ರಿಮೆಂಟ್ ಇಲ್ಲ, ಏನೂ ಇಲ್ಲ. ಜಮೀನಿಗೂ ವಿಕ್ರಮ್ ಸಿಂಹಂಗೂ ಏನು ಸಂಬಂಧ? ಯಾಕೆ ಪೊಲೀಸರು ನೀವು ದೂರು ಕೊಟ್ಟಾಗ ಅರೆಸ್ಟ್ ಏನು FIR ಮಾಡ್ತೀರಾ, FIRನಲ್ಲಿ ವಿಕ್ರಮ್ ಸಿಂಹ ಹೆಸರೇ ಇಲ್ಲ. ಆಮೇಲೆ ನೀವು ಅವರಿಗೆ ನೋಟಿಸ್ ಕೊಟ್ಟಿದ್ದೀರಾ, ನೋಟಿಸ್ ಕೊಟ್ಟಾಗ ಅವ್ರು ಬಂದು ಹೇಳಿಕೆಯನ್ನು ಕೊಟ್ಟು ಬಂದಿದ್ದಾರೆ ಆಲ್ರೆಡಿ. ಅವರನ್ನು ನೀವು ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿ, ಸಿನಿಮೀಯ ಮಾದರಿಯಲ್ಲಿ ಅರೆಸ್ಟ್ ಮಾಡಿ, ಅಲ್ಲಿಂದ ಕರ್ಕೊಂಡೋಗಿ ಹಾಸನದಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿ ವಿಚಾರಣೆ ಮಾಡಿ ಇವೆಲ್ಲ ಮಾಡುವ ಅವಶ್ಯಕತೆ ಏನಿತ್ತು? ಅದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂದಮೇಲೆ ಮೂರನೇ ವ್ಯಕ್ತಿನ ವಿಚಾರಣೆ ಮಾಡ್ತೀರಾ. ಯಾರು A1 A2 ಆರೋಪಿಗಳಿದ್ದಾರೆ ಅವ್ರನ್ನ ಬಂಧಿಸಿ ಅವ್ರನ್ನ ವಿಚಾರಣೆ ಮಾಡಿ, ಆಮೇಲೆ ಯಾರು ಆ ಮರವನ್ನು ಸಾಗಿಸಿದ್ರು ಅವ್ರನ್ನ ವಿಚಾರಣೆ ಮಾಡಿ ಮಾಡಬೇಕಾಗಿತ್ತು. ಇದನ್ನು ನೋಡ್ತಾ ಇದ್ದರೆ ಪ್ರತಾಪ್ ಸಿಂಹ ಅವರ ಆರೋಪ ನಿಜನ ಅಂತ ಅನ್ನಿಸ್ತಾ ಇದೆ. ಏನಾದರೂ ಸರ್ಕಾರನೋ ಮುಖ್ಯಮಂತ್ರಿಗಳೋ ಪ್ರತಾಪ್ ಸಿಂಹ ಅವ್ರನ್ನ ವೀಕ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರ ಸಹೋದರನನ್ನು ಬಂಧಿಸಿ ಈ ರೀತಿ ಮಾಡಿದ್ದಾರೆ. ಯಾಕೆಂದರೆ ಒಬ್ಬ ನೆಲಗಳ್ಳ, ಇನ್ನೊಬ್ಬ ಮರಗಳ್ಳ ಅಂತ ಏನೇನೋ ಅವರ ಕಾಂಗ್ರೆಸ್ನ ವೆಬ್ಬಲ್ಲಿ ಹಾಕ್ಕೊಂಡಿದ್ರು ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ನನ್ನನ್ನು ಕಂಡ್ರೆ ಹೆದರಿಕೆ, ಹಾಗಾಗಿ ಹೀಗೆ ಮಾಡ್ತಿದ್ದಾರೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಫೈನ್, ಇಟ್ಸ್ ಓಕೆ. ಬಟ್ ಸಾಮಾನ್ಯವಾಗಿ ಅಗ್ರಿಮೆಂಟ್ಗಳು ಯಾವಾಗಲೂ ಕೂಡ ಇನ್ನೊಂದು ವಾರ ಇದೆ ಎಂದಾಗ ಮಾಡಿಸ್ಕೋತಾರೆ, ಅಥವಾ ಅಗ್ರಿಮೆಂಟ್ ಮಾಡಿಸ್ಕೊಂಡು ದಿವಸದಿಂದನೇ ಅದು ಚಾಲ್ತಿಗೆ ಬರುತ್ತೆ. ಇವರು ಒಂದೊಂದು ತಿಂಗಳು ಮೊದಲೇ ಯಾಕೆ ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು ನನಗೆ ಗೊತ್ತಿಲ್ಲ. ಅಗ್ರಿಮೆಂಟನ್ನು ಅರ್ಲಿಯರಾಗಿ ಮಾಡಿಸ್ಕೊಂಡಿದ್ದೇ ಅವರಿಗೆ ಮುಳುವಾಯಿತು ಅಂದರೆ ಮೇ ಬಿ ಅಂತ ಅನ್ನಿಸ್ತಾ ಇದೆ.